ಬಳ್ಳಾರಿಗೆ ದರ್ಶನ್ ಅವ್ರನ್ನ ಕಳಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆಯಾ ಅಂತೇಳಿ. ಯಾಕಂದರೆ ಅದಕ್ಕೆ ಬೇಕಾದ ಪ್ರಯತ್ನವನ್ನಂತೂ ಆರಂಭಿಸಲಾಗಿದೆ. ಯಾಕಂದರೆ ಇವತ್ತು ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅರ್ಜಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜೈಲು ಅಧಿಕಾರಿಗಳ ಪರವಾಗಿ SPP ಅವರು ಈ ಅರ್ಜಿಯನ್ನು ಹಾಕಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕಳಿಸಬೇಕು ಅಂತ ಹೇಳಿ. ಬಹಳ ಮುಖ್ಯವಾಗಿ ದರ್ಶನ್ ಸೇರಿದಂತೆ 5 ಆರೋಪಿಗಳನ್ನು ಶಿಫ್ಟ್ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಪವಿತ್ರ ಗೌಡ ಇಲ್ಲ. ಯಾಕಂದರೆ ಪವಿತ್ರ ಗೌಡ ಈ ಹಿಂದೆಯೂ ಕೂಡ ಜಾಮೀನು ಪಡೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದರು. ಹೀಗಾಗಿ ದರ್ಶನ್ ಸೇರಿದಂಥ 5 ಆರೋಪಿಗಳನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಜಾಮೀನು ಪಡೆಯೋ ಮುಂಚೆ ಇದ್ದಂತಹ ಜೈಲುಗಳಿಗೆ ಅವರನ್ನ ಈಗ ಶಿಫ್ಟ್ ಮಾಡಬೇಕು ಅಂತ. ಅವರಿನ್ನೂ ಕೂಡ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ಹೀಗಾಗಿ ಜಾಮೀನು ಪಡೆಯೋದಕ್ಕಿಂತ ಮುಂಚಿತವಾಗಿ ಅವರು ಯಾವ್ಯಾವ ಜೈಲುಗಳಲ್ಲಿದ್ದರು ಅದೇ ಜೈಲುಗಳಿಗೆ ವಾಪಸ್ ಅವ್ರನ್ನ ಕಳಿಸ್ಬೇಕು. ಯಾಕಂದರೆ ಅಲ್ಲಿದ್ದಾಗಲೇ ಅವ್ರಿಗೆ ಜಾಮೀನು ಸಿಕ್ತು, ನಂತರ ಅವರು ಬಿಡುಗಡೆ ಆಗಿ ಬಂದರು. ಸೊ ಅವರು ಅಲ್ಲೇ ಇರಬೇಕು ಅಂತ. ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಸಮಯಾವಕಾಶವನ್ನು ಕೋರ್ಟ್ ನೀಡಿದೆ. 3 ದಿವಸಗಳ ಸಮಯಾವಕಾಶವನ್ನು ಕೊಟ್ಟಿದೆ. ನಿಮ್ದೇನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಬಹುದು ಈ ವಿಚಾರಕ್ಕೆ ಅಂತ ಹೇಳಿ. ಹಾಗಾಗಿ ಅವರು ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ನಂತರ ಅವರು ಈ ಆರೋಪಿಗಳ ಪರವಾಗಿ ಆಗಸ್ಟ್ 23ರೊಳಗಡೆ ಅವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆ ಒಂದು ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಇವತ್ತು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಆಗಸ್ಟ್ 23ರಂದು ಇವರು ಬಳ್ಳಾರಿಗೆ ಹೋಗ್ತಾರಾ ಹೋಗಲ್ವಾ ಅನ್ನುವಂತಹ ಭವಿಷ್ಯ ನಿರ್ಧಾರ ಆಗುವಂಥದ್ದು ಇದ್ದೇ ಇದೆ. ಇದರ ನಡುವೆ ಯಾವ ಕಾರಣಕ್ಕಾಗಿ ಹಾಗಾದರೆ ಇವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿಸ್ಬೇಕು ಅನ್ನೋಂಥದ್ದು, ಈ ಅರ್ಜಿಯ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಅರ್ಜಿ ಹಾಕಿದ್ದಾರೆ? ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ದರ್ಶನ್ ಮತ್ತು ಗ್ಯಾಂಗ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಏನು ಭಾಳ ಆರಾಮಾಗಿ ಕೂತ್ಕೊಂಡು ಕಾಫಿ ಕಪ್ಪು, ವಿಡಿಯೋ ಕಾಲು ಇವೆಲ್ಲವೂ ಕೂಡ ನಡೆದಿತ್ತಲ್ಲ. ಈ ಎಲ್ಲ ನಡೆದ ಕಾರಣಕ್ಕಾಗಿಯೇ ರಾಜಾತಿಥ್ಯ ಫೋಟೋ ವೈರಲ್ ಆದಮೇಲೆ ಸರ್ಕಾರಕ್ಕೆ ತೀವ್ರ ಮುಜುಗರ ಎದುರಾಗಿತ್ತು. ಯಾಕಂದರೆ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತಾಗಿತ್ತು. ಆರೋಪಿಗಳಿಗೆ ಸೆಂಟ್ರಲ್ ಜೈಲಿನಲ್ಲಿ ಎಂತಹ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು. ಮತ್ತು ಜೈಲಧಿಕಾರಿಗಳ ಕಾರ್ಯವೈಖರಿ ಮತ್ತು ಅವರ ಕಳ್ಳಾಟ ಇವೆಲ್ಲವೂ ಕೂಡ ಗೊತ್ತಾಗಿತ್ತು. ಅದರ ಬಗೆಗಿನ ಆಕ್ಷೇಪವೂ ಕೂಡ ವ್ಯಾಪಕವಾಗಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿತ್ತು. ಹೀಗಾಗಿಯೇ ಮುಂಚಿತವಾಗಿಯೇ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿಸೋದಕ್ಕೆ ಈಗ ಚಿಂತನೆಯನ್ನು ಮಾಡಿದ್ದಾರೆ. ಮತ್ತೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಈಗಲೇ ಕಳಿಸ್ಬಿಡೋಣ ಅನ್ನೋಂಥ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕೋರ್ಟ್ ಅನುಮತಿ ನೀಡಿದರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಕೋರ್ಟ್ ಒಂದು ವೇಳೆ ಅನುಮತಿ ಕೊಡ್ತು ಅಂತ ಹೇಳಿದರೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಪವಿತ್ರ ಗೌಡ ಮಾತ್ರ ಪರಪ್ಪನ ಅಗ್ರಹಾರದಲ್ಲೇ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಜಾಮೀನು ಸಿಗುವವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಗೌಡ ಇದ್ಲು. ಹೀಗಾಗಿ ಪವಿತ್ರ ಗೌಡ ಇದೇ ಜೈಲಲ್ಲೇ ಇರಬಹುದು. ಆದರೆ ಇವರುಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಕಳಿಸ್ಬೋದು. ಅದರಲ್ಲಿ ದರ್ಶನ್ನನ್ನು ಬಳ್ಳಾರಿ ಜೈಲಿಗೆ ಕಳಿಸುವಂತಹ ಸಾಧ್ಯತೆ ಇದೆ, ಕೋರ್ಟ್ ಅನುಮತಿಸಿದರೆ ಮಾತ್ರ.